ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಹೃದಯಾಘಾತದಿಂದ ಉಲ್ಲಾಸ್ ಗೌಡ ನಿಧನರಾಗಿದ್ದಾರೆ. ನಿರ್ಮಾಪಕ ಭಾಮ ಹರೀಶ್ ಪುತ್ರ ಉಲ್ಲಾಸ್ ಗೌಡ ವಿಜಯನಗರದ ನಿವಾಸಕ್ಕೆ ಪಾರ್ಥಿವ ಶರೀರ ರವಾನೆಯಾಗ್ತಾ ಇದೆ. ಸಾರ್ವಜನಿಕರಿಂದ ಮನೆಯ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಾರ್ವಜನಿಕರಿಂದ ಮನೆಯ ಬಳಿ ಅಂತಿಮ ದರ್ಶನಕ್ಕಾಗಿ ಸಾಕಷ್ಟು ಜನ ಅಲ್ಲಿ ಸೇರಿದ್ದಾರೆ. ಸಂಜೆ ಸುಮನಹಳ್ಳಿಯಲ್ಲಿ ಇವರ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಂತ್ಯಕ್ರಿಯೆ ಬಗ್ಗೆ ಉಲ್ಲಾಸ್ ಚಿಕ್ಕಪ್ಪ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೃತ ಉಲ್ಲಾಸ್ ಗೌಡ ಅವರ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ನೇಹಿತರ ಜೊತೆಗೂಡಿ ಟ್ರಿಪ್ಗೆ ಅಂತ ಹೇಳಿ ಶಿವಮೊಗ್ಗ ಸಮೀಪದಲ್ಲಿರುವಂತಹ ಕೊಡಚಾದ್ರಿ ಬೆಟ್ಟಕ್ಕೆ ಟ್ರಕ್ಕಿಂಗ್ಗೆ ಹೋದಂಥ ಸಂದರ್ಭದಲ್ಲಿ ಟ್ರಕ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೃದಯಾಘಾತ ಸಂಭವಿಸಿದೆ ಉಲ್ಲಾಸ್ ಗೌಡ ಅವರಿಗೆ. ನಂತರದಲ್ಲಿ ಶಿವಮೊಗ್ಗದ ಹೊಸನಗರದಲ್ಲಿ ಶರೀರ ಇದ್ದು ನಿನ್ನೆ ಅಲ್ಲಿಂದ ಅವರ ಚಿಕ್ಕಪ್ಪ ಹೋದಂಥ ಸಂದರ್ಭದಲ್ಲಿ ಈಗ ಬೆಂಗಳೂರಿಗೂ ಕೂಡ ರವಾನೆಯಾಗಿದೆ. ಮುಂದುವರೆದ ಭಾಗವಾಗಿ ಅಂತಿಮ ದರ್ಶನಕ್ಕೆ ಬೇಕಾದಂತಹ ವ್ಯವಸ್ಥೆಯೂ ಕೂಡ ಆಗಿದೆ. ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಉಲ್ಲಾಸ್ ಚಿಕ್ಕಪ್ಪ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಂಗೇಜ್ಮೆಂಟ್ ಆಗಿರುತ್ತೆ, ಇದೇ ಡಿಸೆಂಬರ್ನಲ್ಲಿ ಇವರ ಮದುವೆಯೂ ಕೂಡ ಫಿಕ್ಸ್ ಆಗಿರುತ್ತೆ. ಆದರೆ ಈ ರೀತಿಯಾದಂತಹ ಒಂದು ಘಟನೆ ಸಂಭವಿಸಿದೆ. ಹೃದಯಾಘಾತವಾಗಿ ಉಲ್ಲಾಸ್ ಗೌಡ ನಿಧನ ಹೊಂದಿದ್ದಾರೆ. ಹಾಗಾಗಿ ಕುಟುಂಬಸ್ಥರಿಗೂ ಕೂಡ ಶಾಕ್ ಆಗಿದೆ. ಕನ್ನಡ ಸಿನಿಮಾ ರಂಗದ ಖ್ಯಾತ ನಿರ್ಮಾಪಕ ಭಾಮ ಹರೀಶ್ ಅವರ ಪುತ್ರ ಈಗಾಗಲೇ ಅಂತಿಮ ದರ್ಶನಕ್ಕೆ ಸಾಕಷ್ಟು ಜನ ಗಣ್ಯರು ಕೂಡ ಆಗಮಿಸಿದ್ದಾರೆ. ಇವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗೆ ಅಂತ್ಯಕ್ರಿಯೆಗೂ ಕೂಡ ಕೆಲವು ಸಿದ್ಧತೆಗಳು ಆಗಿದೆ. ಮೆಜೆಸ್ಟಿಕ್ ಸೇರಿದಂತೆ ಹಲವು ಸಿನಿಮಾಗಳಿಗೆ ನಿರ್ಮಾಣ ಮಾಡಿರುವ ನಿರ್ಮಾಪಕ ಭಾಮ ಹರೀಶ್ ಅವರ ಪುತ್ರ ಶನಿವಾರ ಸ್ನೇಹಿತರ ಜೊತೆಗೆ ಟ್ರಕ್ಕಿಂಗ್ ಹೋದಂಥ ಸಂದರ್ಭದಲ್ಲಿ ಹೃದಯಾಘಾತ ಆಗಿದೆ. ಬೆಂಗಳೂರಿನಿಂದ ತಮ್ಮ 13 ಮಂದಿ ಸ್ನೇಹಿತರ ತಂಡದೊಂದಿಗೆ ಟಿಟಿ ವಾಹನದಲ್ಲಿ ಕೊಡಚಾದ್ರಿಗೆ ಹೋಗಿರ್ತಾರೆ. ಎಲ್ಲರೂ ಸೇರಿ ಕೊಡಚಾದ್ರಿ ಬೆಟ್ಟದ ಸರ್ವಜ್ಞ ಪೀಠದವರೆಗೆ ಟ್ರೆಕ್ಕಿಂಗ್ ಅನ್ನು ಮಾಡಿರ್ತಾರೆ. ಅಲ್ಲಿಂದ ವಾಪಸ್ ಕೆಳಗೆ ಇಳಿಯುವಂತಹ ಸಂದರ್ಭದಲ್ಲಿ ಬೆಟ್ಟದ ಮೇಲಿರುವ ದೇವಸ್ಥಾನದ ಬಳಿ ಉಲ್ಲಾಸ್ ಅವರಿಗೆ ಹಠಾತ್ ಹೃದಯಾಘಾತ ಆಗುತ್ತೆ. ನಂತರದಲ್ಲಿ ಅಲ್ಲಿಯೇ ಕುಸಿದು ಬೀಳ್ತಾರೆ. ಕೂಡಲೇ ಸ್ನೇಹಿತರು ಹಾಗೆ ಸ್ಥಳೀಯರು ಉಲ್ಲಾಸ್ ಗೌಡ ಅವರನ್ನ ಬೆಟ್ಟದಿಂದ ಕೆಳಕ್ಕೆ ತಂದು ಹತ್ತಿರದ ನಗರದ ಆಸ್ಪತ್ರೆಗೆ ಸಾಗಿಸಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸ್ತಾರೆ. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ತುರ್ತಾಗಿ ಹೊಸನಗರ ತಾಲೂಕು ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ. ಆದರೆ ಮಾರ್ಗ ಮಧ್ಯೆನೇ ಉಲ್ಲಾಸ್ ಕೊನೆ ಉಸಿರೆಳೆದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗುತ್ತೆ. ಇತ್ತೀಚೆಗಷ್ಟೇ ಚಂದನಗೌಡ ಅನ್ನೋರ ಜೊತೆಗೆ ಉಲ್ಲಾಸ್ ಗೌಡ ಅವರಿಗೆ ಮದುವೆ ನಿಶ್ಚಯವಾಗಿರುತ್ತೆ. ಕುಟುಂಬಸ್ಥರ ನಿರ್ಣಯದಂತೆ ಇದೇ ವರ್ಷ ಮದುವೆ ಆಗಬೇಕಿತ್ತು. ಆದರೆ ಮದುವೆಯ ಮುನ್ನವೇ ಅವರು ನಿಧನ ಹೊಂದಿರೋದು ಕುಟುಂಬಸ್ಥರಿಗೆ ಒಂದು ರೀತಿ ದೊಡ್ಡ ಆಘಾತವನ್ನೇ ನೀಡಿದೆ. ಉಲ್ಲಾಸ್ ಗೌಡ ಉದ್ಯಮಿಯಾಗಿದ್ರು, ಎಲ್ಲರೊಂದಿಗೆ ಬಹಳ ಆತ್ಮೀಯವಾಗಿ ಬೆರೀತಾ ಇದ್ರು. ಇತ್ತೀಚೆಗೆ ಎಂಗೇಜ್ಮೆಂಟ್ ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ರು, ಅದು ಕೂಡ ವೈರಲ್ ಆಗಿತ್ತು. ಆದರೆ ಈಗ ಪುತ್ರನನ್ನ ಕಳೆದುಕೊಂಡ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬರ್ತಾ ಇದೆ, ತುಮಕೂರಿಂದ ಬಿಟ್ಟಿದೆಯಂತೆ. ಇವತ್ತು ನಮ್ಮ ಒಕ್ಕಲಿಗರ ಸಂಪ್ರದಾಯದಂತೆ ನಾವು ರಾವ್ ಕಾಲದೊಳಗಡೆ ನಾವು ಕ್ರಿಮೇಷನ್ ಮಾಡಬೇಕು. ಪೂಜೆ ಕಾರ್ಯಕ್ರಮಗಳಿದೆ. ಈಗ ಬಂದ ಕೂಡಲೇ ನಮ್ಮ ಸಂಬಂಧಿಕರೆಲ್ಲ ಪೂಜೆ ಮಾಡಬೇಕು. ಮತ್ತು ಇಲ್ಲಿಂದ ನಾವು ಒಂದು 3:30 ಒಳಗಡೆ ನಾವು ಇಲ್ಲಿಂದ ಸುಮನಹಳ್ಳಿ ಕ್ರಿಮೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ನಿಶ್ಚಿತಾರ್ಥ ಮುಂದಕ್ಕಿತ್ತು, ದೀಪಶಾಸ್ತ್ರ ಎಲ್ಲ ಆಗಿತ್ತು. ಇದು ಆಗಸ್ಟಲ್ಲಿ ನಿಶ್ಚಿತಾರ್ಥ ಇತ್ತು ಒಳಗೆ ಅವ್ರಿಗೆ ಇನ್ನಾಗಿರಲಿಲ್ಲ. ನಿಶ್ಚಿತ ದೀಪಶಾಸ್ತ್ರ ಎಲ್ಲ ಆಗಿದೆ. ನಾವು ಸಂಪ್ರದಾಯದಂತೆ ಒಂದು ನಿಶ್ಚಿತಾರ್ಥ ಮಾಡ್ಕೊಳ್ಳೋಣ ಆಗಸ್ಟ್ ತಿಂಗಳಲ್ಲಿ ಅಂತ ಮಾಡಿದ್ದು. ಇದು ಇವರು ಒಂದು ಟೀಮ್ ಇದೆ, ಅಸೋಸಿಯೇಷನ್ ಮಾಡಿಕೊಂಡು ಪ್ರತಿ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಒಂದು ಕೊಡಚಾದ್ರಿಗೆ ಹೋಗ್ತಿದ್ದ. ಇದಕ್ಕೆ ಟ್ರ್ಯಾಕಿಂಗ್ ಹೋಗ್ತಿದ್ರು. ಇದು ಮೊನ್ನೆ ಎಲ್ಲರಿಗೂ ಮಾತಾಡಿ ಹೇಳಿ ಅವ್ರ ಅಪ್ಪನಿಗೂ ಹೇಳಿದ್ದಾನೆ. ನಮ್ದು ಯಾವುದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಒಂದು ಕುಣಿಗಲ್ ಒಂದು ಸಾವಾಗಿತ್ತು. ಅವಾಗ ತಂದೆಗೆ ಫೋನ್ ಮಾಡಿ ಹೇಳಿದ್ದಾನೆ, ಹಿಂಗೆ ಹೋಗ್ತೀನಿ ಅಂದಾಗ ಇವಾಗ ಭಾಮ ಹರೀಶ್ ಆಯಿತು ಹೋಗ್ಬಾ ಅಂತ ಹೇಳಿದ್ದಾನೆ. ಆದರೂ ವೆಯ್ಟ್ ಮಾಡಿದ್ದಾನೆ. ಬಂದ ಮೇಲೆ ಅವ್ರು ಮಾತಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅಂತೇಳಿ ಹೋಗಿದ್ದಾನೆ. ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್, ಇದು ಕಾಂಟ್ ಪ್ರಿಡಿಕ್ಟ್ ಎನಿಥಿಂಗ್ ವಾಟ್ ಹಸ್ ಹ್ಯಾಪನ್ಡ್. ಬಟ್ ಒಂದು ಅವನಿಗೆ ಹಾರ್ಟ್ ಅಟ್ಯಾಕ್, ಮಾಸಿವ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಒಂದು ಇವಾಗ ವರ್ತಮಾನ ಬಂದಿದೆ ನಮಗೆ. ಎಲ್ಲ ಕಾರ್ಯಗಳು ನಡೆದಿದೆ, ಈಗ ಬರ್ತಾ ಇದೆ. ತುಂಬ ಆ್ಯಕ್ಟಿವ್ ಆಗಿದೆ. ದಟ್ ಈಸ್ ನೋ ಡೌಟ್. ವೆರಿ ಆ್ಯಕ್ಟಿವ್. ಆತನಿಂದ ಸುಮಾರು ಸ್ಟೂಡೆಂಟ್ಸ್ಗಳನ್ನ